ರೈತರ ಜಮೀನು ಸರ್ಕಾರದ ಬಿಸಿನೆಸ್. ಬಂಗಾರದ ಭೂಮಿಯನ್ನು ನುಂಗೋದಕ್ಕೆ ಉದ್ಯಮಿಗಳ ಸ್ಕೆಚ್. ಲ್ಯಾಂಡ್ ಡೀಲರ್ಗಳ ನಡುವೆ ಅನ್ನದಾತರ ಅಳಲು. ಇದುವೇ ಈ ಹೊತ್ತಿನ ವಿಶೇಷ ಅನ್ನಕ್ಕೆ ಮಣ್ಣು. ರೈತರ ವಿಚಾರ ಬಂದರೆ ಸಾಕು, ರಾಜಕಾರಣಿಗಳು ಪುಂಖಾನುಪುಂಖವಾಗಿ ಡೈಲಾಗ್ ಹೊಡಿತಾರೆ. ದೇಶದ ಬೆನ್ನೆಲುಬು ಅನ್ನದಾತ ಅಂತೆಲ್ಲ ಬೆಟ್ಟ ಹತ್ತಿಸ್ತಾರೆ. ಆದರೆ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅನ್ನೋ ಥರ ಇವರು ರೈತರ ಬೆನ್ನೆಲುಬು ಮುರಿಯೋ ಕೆಲಸ ಮಾತ್ರ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೊಂದು ಉತ್ತಮ ನಿದರ್ಶನ ಬೆಂಗಳೂರಿನ ಹೆಬ್ಬಾಳದ ರೈತರ ಗೋಳಿನ ಕಥೆ. ಕೆಲವು ರಿಯಲ್ ಎಸ್ಟೇಟ್ ಕುಳಗಳೊಂದಿಗೆ ಕೈ ಜೋಡಿಸಿರೋ ಸರ್ಕಾರ ರೈತರ ಕಣ್ಣೀರಿಗೆ ಕಾರಣವಾಗಿದೆ. ಈ ಬಗ್ಗೆ ಒಂದು ತನಿಖಾ ವರದಿ ಇಲ್ಲಿದೆ. ಮಣ್ಣನ್ನ ಅನ್ಲೋಡ್ ಮಾಡ್ತಾ ಇರೋ ಲಾರಿ, ಖಾಲಿ ಜಾಗದಲ್ಲಿ ಮಣ್ಣಿನ ಗುಡ್ಡಗಳ ಸೃಷ್ಟಿ. ಬೆಂಗಳೂರಿನ ಹೆಬ್ಬಾಳ ಹಾಗೂ ಹೆಬ್ಬಾಳ ಅಮಾನಿಕೆರೆ ವ್ಯಾಪ್ತಿಯ 16 ಎಕರೆಯಲ್ಲಿ ಈಗ ಇದು ನಿತ್ಯದ ಸೀನ್ ಆಗ್ಬಿಟ್ಟಿದೆ. ರೈತರ ಅನ್ನದ ತಟ್ಟೆಗೆ ಮಣ್ಣು, ಇದರಲ್ಲಿದೆಯಾ ದಯಾನಂದ್ ಪೈ ಕೈವಾಡ. ವಿಶೇಷ ಅಂದ್ರೆ ಹೀಗೆ ಮಣ್ಣು ತುಂಬ್ತಾ ಇರೋದಕ್ಕೆ ಇಲ್ಲಿನ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಇಲ್ಲಿ ರೈತರು ಕೈ ತೋರಿಸ್ತಾ ಇರೋದು ಯಾರತ್ತ ಗೊತ್ತಾ? ಬೆಂಗಳೂರಿನ ಪ್ರಸಿದ್ಧ ರಿಯಲ್ ಎಸ್ಟೇಟ್ ಉದ್ಯಮಿ ದಯಾನಂದ್ ಪೈ ಅವರತ್ತ. ಗದ್ದೆದೆಲ್ಲ ಇವರು ಪೈ ಅವರು ಅಕ್ವೈರ್ ಮಾಡಿಕೊಂಡು ಎಲ್ಲ ರೈತರ ಮೇಲೆ ದುಮ್ಮಕ್ಕರ್ ಮಾಡಿ ಅಕ್ವೈರ್ ಮಾಡಿಕೊಂಡು ಗಲಾಟೆಗಳು ಮಾಡಿಸೋದು, ಅಲ್ಲಿ ಇದು ಮಾಡೋದು, ಮಣ್ಣು ತುಂಬೋದು, ಇದೆಲ್ಲ ಮಾಡ್ತಾ ಇದ್ದೀವಿ. ಅಂದಹಾಗೆ ಇದೆಲ್ಲ ಶುರುವಾಗಿದ್ದು 2000 ಇಸ್ವಿಯಲ್ಲಿ ನಡೆದ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಿಂದ. ಕೈಗಾರಿಕೆ ಸ್ಥಾಪನೆಗೆ ಅಂತ ತನಗೆ ಮತ್ತು ತನ್ನ ಕಂಪನಿಗೆ 70 ಎಕರೆ ಜಮೀನು ಬೇಕೆಂದು ದಯಾನಂದ ಪೈ ಈ ಸಮಾವೇಶದಲ್ಲಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ರು. ಇದಾದ ನಂತರ 28/6/2000 ಆವತ್ತಿನ ಕೈಗಾರಿಕಾ ಸಚಿವ RV ದೇಶಪಾಂಡೆ ಅಧ್ಯಕ್ಷತೆಯಲ್ಲಿ 2ನೇ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು. ಅದರಲ್ಲಿ ದಯಾನಂದ ಪೈ ತಮ್ಮ ಲೇಕ್ ವ್ಯೂ ಟೂರಿಸಂ ಕಾರ್ಪೊರೇಷನ್ ಅನ್ನೋ ಕಂಪನಿಗೆ 70 ಎಕರೆ ಜಮೀನು ಮಂಜೂರು ಮಾಡಬೇಕೆಂದು ಕೇಳಿದ್ದು ಪ್ರಸ್ತಾಪವಾಗಿತ್ತು. ಇಲ್ಲದ ಕಂಪನಿ ಹೆಸರಲ್ಲಿ ಭೂಮಿಗೆ ಅರ್ಜಿ, 70 ಎಕರೆ ಭೂಸ್ವಾಧೀನಕ್ಕಾಗಿ ಡಿಮ್ಯಾಂಡ್. ವಿಶೇಷ ಅಂದ್ರೆ ಇವರು ಅರ್ಜಿ ಸಲ್ಲಿಸಿದ ಕಾಲಕ್ಕೆ ಲೇಕ್ ವ್ಯೂ ಟೂರಿಸಂ ಕಾರ್ಪೊರೇಷನ್ ಅನ್ನೋ ಕಂಪನಿಯೇ ರಿಜಿಸ್ಟರ್ ಆಗಿರಲಿಲ್ಲ ಎನ್ನಲಾಗ್ತಿದೆ. ಜೊತೆಗೆ ಈ ಪ್ರಾಜೆಕ್ಟ್ಗಾಗಿ ತಮ್ಮ ಕಂಪನಿಯು ರೈತರಿಂದ 33 ಎಕರೆ ಜಮೀನನ್ನ ಓಪನ್ ಮಾರ್ಕೆಟ್ನಲ್ಲಿ ಕೊಂಡುಕೊಳ್ಳಲಿದೆ ಅಂತ ದಯಾನಂದ ಪೈ ತಮ್ಮ ಅರ್ಜಿಯಲ್ಲಿ ತಿಳಿಸಿದ್ರು. ಹಾಗಾಗಿ ಇನ್ನುಳಿದ 37 ಎಕರೆ ಜಮೀನನ್ನು ಮಾತ್ರ ಸರ್ಕಾರ KIADB ಮೂಲಕ ಸ್ವಾಧೀನಪಡಿಸಿಕೊಳ್ಬೇಕೆಂದು ವಿನಂತಿಸಿಕೊಂಡಿದ್ರು. ಬಟ್ KIADB ನೋಟಿಫಿಕೇಷನ್ನು ಏನಾಗಿದೆ ಅಂತ ಹೇಳಿದರೆ, ಇದು 1995ರಲ್ಲಿ ಹೊರವರ್ತುಲ ರಸ್ತೆ ಇಕ್ಕೆಲೆಗಳ ಅಭಿವೃದ್ಧಿಗಾಗಿ ಅಂತ ಹೇಳಿ BDA ನೋಟಿಫೈ ಮಾಡಿರ್ತಕ್ಕಂಥ ಜಾಗನೂ ಸೇರಿಸಿ ಖಾಸಗಿ ಕಂಪನಿ ಮೆಸಸ್ ಲೇಕ್ ವ್ಯೂ ಟೂರಿಸಂ ಕಾರ್ಪೊರೇಷನ್ರವರ ಪರವಾಗಿ ಅಧಿಸೂಚನೆ ಮಾಡಿರ್ತಾರೆ. ಈ ಅಧಿಸೂಚನೆ ಮಾಡಿದಾಗ ಪ್ಯಾರಲಲ್ ಅಕ್ವಿಸಿಷನ್ ಆಗಿದೆ. ಮತ್ತು ಆವಾಗ ಪಾರ್ಕ್ ಝೋನಲ್ಲಿತ್ತು. ವಿತೌಟ್ ಚೇಂಜಿಂಗ್ ದಿ ಲ್ಯಾಂಡ್ ಯೂಸನ್ನು ಮಾಡಿರೋದು ಕಂಟ್ರಿ ಆ್ಯಂಡ್ ಟೌನಿಂಗ್ ಪ್ಲ್ಯಾನಿಂಗ್ ಆ್ಯಕ್ಟ್ 1961ಗೆ ವಿರುದ್ಧವಾಗಿದೆ. ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಒಳಗೊಂಡಿರ್ತದೆ. ಈ ಒಂದು ಸಂಸ್ಥೆ ಯಾವುದೇ ಕಾಯ್ದೆ ಅಡಿಯಲ್ಲಿ ನೋಂದಾಯಿಸಿರಲ್ಲ, ಆಮೇಲೆ ಬೇನಾಮಿ ಕಂಪನಿ ಇದು. ಆದರೂ ಕೂಡ ಇವರು ಅರ್ಹ ಆದೇಶವಿಲ್ಲದೆ KIADB ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ನೋಟಿಫೈ ಮಾಡಿದ್ದಾರೆ. ಆ ಜಮೀನಿನಲ್ಲಿ ತಾವು ರೆಸಾರ್ಟ್, 5 ಸ್ಟಾರ್ ಹೋಟೆಲ್, ಅಮ್ಯೂಸ್ಮೆಂಟ್ ಪಾರ್ಕ್, ವಾಟರ್ ಪಾರ್ಕ್, ಹೆಲ್ತ್ ಕ್ಲಬ್, ರಿಕ್ರಿಯೇಷನ್ ಕ್ಲಬ್ ಹೀಗೆ ಅನೇಕ ಕಮರ್ಷಿಯಲ್ ಪ್ರಾಜೆಕ್ಟ್ಗಳನ್ನು ರೂಪಿಸುವುದಾಗಿ ಪೈ ತಿಳಿಸಿದ್ರು. ಈ ಪ್ರಾಜೆಕ್ಟ್ ತಮ್ಮ ಕಂಪನಿಗೆ ನೀಡಿದ್ರೆ ತಾವು ಇದಕ್ಕೆ ಬದಲಾಗಿ ಹೆಬ್ಬಾಳ ಕೆರೆಯನ್ನ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವಾಗಿ ರೂಪಿಸಿ ನಿರ್ವಹಣೆಗಾಗಿ ಸರ್ಕಾರಕ್ಕೆ ಬಿಟ್ಟುಕೊಡೋದಾಗಿ ಪೈ ಸರ್ಕಾರಕ್ಕೆ ಭರವಸೆ ನೀಡಿದ್ರು. ಹೆಬ್ಬಾಳ ಕೆರೆ ಅಭಿವೃದ್ಧಿ ಪ್ರಪೋಸಲ್ ಏನಾಯಿತು? ಸಮಾನಾಂತರ ಭೂಸ್ವಾಧೀನಕ್ಕೆ ಮುಂದಾದ KIADB. ಆದರೆ 14/8/2001 ನಡೆದ 85ನೇ ಉನ್ನತ ಮಟ್ಟದ ಸಮಿತಿ ಸಭೆಯಲ್ಲಿ ಲೇಕ್ ವ್ಯೂ ಕಂಪನಿ ಕೇಳಿದ್ದ 37 ಎಕರೆ ಬದಲಿಗೆ 70 ಎಕರೆಯನ್ನು KIADB ಮೂಲಕವೇ ಸ್ವಾಧೀನಪಡಿಸಿಕೊಳ್ಳಲು ತೀರ್ಮಾನಿಸಿ ಅನುಮೋದನೆ ನೀಡಲಾಗಿದೆ.
ವಿಚಿತ್ರ ಅಂದ್ರೆ 23/6/2001 ನಡೆದ 84ನೇ ಉನ್ನತ ಮಟ್ಟದ ಸಮಿತಿ ಸಭೆಯಲ್ಲಿ ಇವರು 70 ಎಕರೆ ಜಮೀನು ಕೇಳಿದ್ದರ ಬಗ್ಗೆ ಆಗ್ಲಿ, ಬದಲಿಗೆ ಹೆಬ್ಬಾಳ ಕೆರೆ ಅಭಿವೃದ್ಧಿಯ ಪ್ರಪೋಸಲ್ ಕೊಟ್ಟಿದ್ದಾಗ್ಲಿ ಚರ್ಚೆಗೆ ಬಂದಿಲ್ಲ. ಇದರ ಹಿಂದೆ ದಯಾನಂದ ಪೈ ತಂತ್ರಗಾರಿಕೆ ಇದೆ ಅನ್ನೋದು ರೈತರ ಆರೋಪ. ಅವರು ಜಮೀನನ್ನು ಬೆಲೆ ಬಾಳೋ ವಸ್ತುಗಳನ್ನ ಈ ಏಜೆನ್ಸಿ ಮುಖಾಂತರ ಅಕ್ವೈರ್ ಮಾಡಿಕೊಂಡ್ರೆ ಅವರಿಗೆ ಕಡಿಮೆ ರೇಟ್ನಲ್ಲಿ ಸಿಗುತ್ತೆ ಅನ್ನೋ ಭಾವನೆಯಿಂದ ಮಾಡ್ತಾ ಇದ್ದಾರೆ. ಲೇಕ್ ವ್ಯೂ ಟೂರಿಸಂ ಕಾರ್ಪೊರೇಷನ್ ಟೂರಿಸ್ಟ್ ರಿಲೇಟೆಡ್ ಆಕ್ಟಿವಿಟೀಸ್ ಅಂತ ಹೇಳಿ ಇದು ಮಾಡಿದ್ದಾರೆ. ಕೊನೆಗೂ KIADB 11/5/2004 55 ಎಕರೆ 13 ಗುಂಟೆ ಜಮೀನನ್ನ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಹೊರಡಿಸಿತ್ತು. ವಿಶೇಷ ಅಂದ್ರೆ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದ ಜಮೀನಿನ ಪೈಕಿ HBR ಲೇಔಟ್ನ 3ನೇ ಹಂತಕ್ಕಾಗಿ ರಿಂಗ್ ರೋಡ್ನ ಅಕ್ಕಪಕ್ಕ BDA 1995ರಲ್ಲಿ ವಶಪಡಿಸಿಕೊಂಡಿದ್ದ 38 ಎಕರೆ 15 ಗುಂಟೆ ಭೂಮಿ ಕೂಡ ಸೇರಿತ್ತು. ಹಾಗಾಗಿ ಇಲ್ಲಿ ಸಮಾನಾಂತರ ಭೂಸ್ವಾಧೀನಕ್ಕೆ ಅವಕಾಶ ಮಾಡಿಕೊಟ್ಟು ಕಾನೂನಿನ ಉಲ್ಲಂಘನೆ ಮಾಡಲಾಗಿದೆ ಅನ್ನೋದು ರೈತರ ಆರೋಪ. ಸರ್, ಸರ್ವೆ ನಂಬರು ಬೇರೆ ಬೇರೆ ಸರ್ವೆ ನಂಬರ್ಗಳಿದೆ ಸರ್. 1 ಗುಂಟೆಯಿಂದಲೂ ಜಮೀನಿದೆ ಸರ್. ಅವ್ರ ತಾತ ಮುತ್ತಾತನ ಕಾಲದಿಂದಲೂ ಅನುಭವಿಸ್ಕೊಂಬಂದಿರ್ತಕ್ಕಂಥವರು ಅದನ್ನು ಉಪಯೋಗಿಸೋಕ್ಕೆ ಅವಕಾಶ ಇಲ್ದಲೆ ಬಡಪಾಯಿಗಳ ಎಲ್ಲ ಹೊಟ್ಟೆ ಮೇಲೆ ಹೊಡೆದು ಈ ಅಪ್ಪ ಕಬಳಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ದಯಾನಂದ ಪೈ ಅವರು. KIADB ಭೂಸ್ವಾಧೀನಕ್ಕೆ ಹೊರಡಿಸಿದ ನೋಟಿಫಿಕೇಷನ್ನಲ್ಲಿ ಇನ್ನೂ ಹಲವಾರು ದೋಷಗಳಿದ್ದಾವೆ. ಅವುಗಳ ಬಗ್ಗೆ ತಿಳಿಯೋಣ ಒಂದು ಬ್ರೇಕ್ನ ನಂತರ.